ರಾಜ್ಯದಲ್ಲಿ ಜೋರಾದ ಪ್ರಾಸಿಕ್ಯೂಷನ್ ಫೈಟ್. ವಿಪಕ್ಷ ನಾಯಕರ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಶೀಘ್ರ ತೀರ್ಮಾನಿಸುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡಿದ ಸಂಪುಟ ಸಭೆ. ಮುಂದುವರೆದ ಕುಮಾರಸ್ವಾಮಿ ಅವರ ವಾಗ್ದಾಳಿ, ಬಿಜೆಪಿಯ ಪ್ರತಿಭಟನೆ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ, ರಾಷ್ಟ್ರಮಟ್ಟದಲ್ಲಿ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದ್ದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿಗೂ ಮುಂದಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಪ್ರಕರಣ ಇಡೀ ರಾಜ್ಯವನ್ನೇ ಆವಾಹಿಸಿದೆ. ಕಳೆದ 1 ತಿಂಗಳಿಂದ ಇದರ ಸುತ್ತಾನೆ ರಾಜ್ಯ ರಾಜಕೀಯ ಸುತ್ತಾಯಿತು. ನಿಜವಾದ ವಾಲ್ಮೀಕಿ ಹಗರಣ ತೆರೆಮರೆಗೆ ಸರಿದು ಹೋಗಿದೆ. ರಾಜ್ಯದ ಜನರ ಸಮಸ್ಯೆಯನ್ನ ಕೇಳೋಕೆ ಆಡಳಿತ ಮತ್ತು ವಿಪಕ್ಷದ ನಾಯಕರಿಗೆ ಸಮಯನೇ ಇಲ್ಲದಂತಾಗಿದೆ. ಆಡಳಿತ ವಿಪಕ್ಷ ಅಂತಿದ್ದ ಈ ಪ್ರಕರಣದಲ್ಲಿ ಈಗ ರಾಜ್ಯಪಾಲರೇ ಮುಖ್ಯ ಪಾತ್ರಧಾರಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರ ಸರ್ಕಾರ ವರ್ಸಸ್ ರಾಜಭವನ ಸಂಘರ್ಷ ಹೆಚ್ಚಾಗಿದೆ. ಪ್ರಾಸಿಕ್ಯೂಷನ್ ತೀರ್ಮಾನವನ್ನ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರೋ ಅರ್ಜಿಯ ತೀರ್ಮಾನ ಇದೇ 29ನೇ ತಾರೀಕು ಹೈಕೋರ್ಟ್ನಲ್ಲಿ ಆಗಲಿದೆ. ಈ ನಡುವೆನೇ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದು ಸಂವಿಧಾನದ ವಿಧಿ 163ರ ಅಧಿಕಾರವನ್ನು ಬಳಸಿ ರಾಜ್ಯಪಾಲರಿಗೆ ಸಲಹೆಯನ್ನ ಸಂಪುಟ ನೀಡಿದೆ. ವಿಪಕ್ಷದವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಬಾಕಿ ಇರುವ ಪ್ರಕರಣಗಳಲ್ಲಿ ಶೀಘ್ರ ತೀರ್ಮಾನವನ್ನ ತೆಗೆದುಕೊಳ್ಳಿ ಅನ್ನೋ ಸಲಹೆ ನೀಡುವ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಮಾಜಿ ಸಚಿವರಾದ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಕರಣಗಳು ಸೇರಿವೆ. ಹೊಸ ಬೆಳವಣಿಗೆಯೊಂದರಲ್ಲಿ ಕುಮಾರಸ್ವಾಮಿ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋಕೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಲೋಕಾಯುಕ್ತ ಎಸ್ಐಟಿ ಮತ್ತೆ ಮನವಿ ಮಾಡಿದೆ. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದು ಖಾಸಗಿ ದೂರಿನ ಮೇಲೆ. ಆದರೆ ವಿಪಕ್ಷದವರ ಮೇಲೆ ಮೊದಲ ಹಂತದಲ್ಲಿ ತನಿಖೆ ನಡೆದು ತನಿಖಾ ಸಂಸ್ಥೆಗಳು ರಾಜ್ಯಪಾಲರ ಮುಂದೆ ಹೋಗಿದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಆಡಳಿತ ಪಕ್ಷದವರದ್ದು. ಈ ವಿಚಾರದಲ್ಲಿ ರಾಜ್ಯಪಾಲರು ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ತಾವು ಪಕ್ಷಪಾತಿ ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಿದ್ರೆ ಅವರು ವಿಪಕ್ಷ ನಾಯಕರ ವಿರುದ್ಧ ಇರುವಂತಹ ಪ್ರಾಸಿಕ್ಯೂಷನ್ ಅರ್ಜಿಗಳನ್ನ ಶೀಘ್ರವಾಗಿ ವಿಲೇವಾರಿ ಮಾಡಲೇಬೇಕಿದೆ. ಆದರೆ ರಾಜ್ಯಪಾಲರು ಬೇರೆ ಬಿಜೆಪಿಯೇತರ ರಾಜ್ಯಗಳಂತೆ ಸಂಘರ್ಷಕ್ಕೆ ಇಳಿದಂತೆ ಕಂಡು ಬರ್ತಾ ಇದೆ. ರಾಜ್ಯ ಸರ್ಕಾರ ಅನುಮೋದನೆಗೆ ಅಂತ ಕಳಿಸಿದ್ದ 15 ವಿಧೇಯಕಗಳನ್ನ ಅವರು ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರ ಈ ನಡೆ ಸಿಎಂ ಮತ್ತು ಆಡಳಿತ ಪಕ್ಷಕ್ಕೆ ವರವಾಗಿ ಪರಿಣಮಿಸ್ತಾ ಇದೆ. ಅನುಕಂಪ ಗಿಟ್ಸೋದ್ರ ಜೊತೆ ಕೇಂದ್ರ ಸರ್ಕಾರ ನಮ್ ಸರ್ಕಾರ ಬೆಳೆಸೋಕೆ ಪ್ರಯತ್ನ ಮಾಡ್ತಿದೆ ಅನ್ನುವ ವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಗುವಂತೆ ರಾಜ್ಯಪಾಲರ ನಡೆ ಇದೆ. ಇನ್ನು ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಅಧಿಕಾರ ಇದೆ ಅಂತ ರಾಜಕೀಯ ಮಾಡ್ತಿದೆ ಅಂತ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದು ಸಹಿಯೇ ನನ್ನದಲ್ಲ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಹಾಕಿದ್ದ ಕಾಲಮಿತಿಯಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅವ್ರ ಕಾಲಮಿತಿಯಲ್ಲಿ ತನಿಖೆ ಮಾಡಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರು ಅಪರಾಧಿನೋ ಅಥವಾ ನಿರಪರಾಧಿನೋ ಅನ್ನೋದನ್ನ ತೀರ್ಮಾನ ಮಾಡೋದಿಲ್ಲ. ಇಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸೋ ಕುಮಾರಸ್ವಾಮಿ ಮತ್ತು ಬಿಜೆಪಿಗರು ಸ್ವತಃ ಕುಮಾರಸ್ವಾಮಿ ರಾಜೀನಾಮೆಯನ್ನ ಕೊಟ್ಟು ತನಿಖೆ ಎದುರಿಸಿ ಸಿಎಂ ಎದುರಿನ ನೈತಿಕ ಹಾದಿಯನ್ನ ಸುಗಮಗೊಳಿಸಿ ಕೊಡಬಹುದು. ಇನ್ನು ಈ ವಾರ ಮುಖ್ಯಮಂತ್ರಿಗಳ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರವೊಂದು ವೈರಲ್ ಆಗಿದ್ದು, ನಿವೇಶನ ಯಾವ ಸ್ಥಳದಲ್ಲಿ ಅನ್ನೋ ಕಡೆ ವೈಟ್ನರ್ ಹಾಕಿರೋದು ಪತ್ರದಲ್ಲಿ ಕಂಡು ಬಂದಿದೆ. ಈ ಪತ್ರಾನೇ ಸುಳ್ಳು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆಗ್ಬೇಕಿದೆ. ಮೂಡಾದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಅಂತ ಜಿಲ್ಲಾಧಿಕಾರಿಗಳ ವರದಿಯಿಂದಾನೇ ಬಹಿರಂಗ ಆಗಿದೆ. ಆದ್ರೆ ಅದರಲ್ಲಿ ಸಿಎಂ ಪತ್ನಿ ಮಾತ್ರ ನಿವೇಶನವನ್ನ ತೆಗೆದುಕೊಂಡಿಲ್ಲ. ಈಗಾಗಲೇ ನ್ಯಾಯಾಂಗ ತನಿಖೆ ನಡೀತಾ ಇದ್ದು ಅದು ಕೊಡುವ ವರದಿ ತನಕ ಸ್ವಲ್ಪ ಕಾಯ್ಬೇಕಾಗತ್ತೆ. ವರದಿ ಒಪ್ಪಿಗೆ ಆಗದೆ ಇದ್ರೆ ಕೋರ್ಟ್ ಮೊರೆ ಹೋಗುವ ಅವಕಾಶವಂತೂ ಇದ್ದೇ ಇದೆ. ಈ ನಿಟ್ಟಿನಲ್ಲಿ 29ನೇ ತಾರೀಕು ಹೈಕೋರ್ಟ್ ನ್ಯಾಯಾಂಗ ವರದಿಗೆ ಕಾಯತ್ತೋ ಅಥವಾ ವಿಚಾರಣೆಗೆ ಅನುಮತಿಯನ್ನ ಕೊಡುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ತಮ್ಮ ವಿರುದ್ಧದ ಪ್ರಕರಣಗಳ ಬಗ್ಗೆ ಮಾತಾಡದೆ ಬರೀ ಆಡಳಿತ ಪಕ್ಷದವರ ಬಗ್ಗೆ ಮಾತ್ರ ಮಾತಾಡ್ತಿರೋ ವಿಪಕ್ಷದವರ ಇಬ್ಬಗೆ ನೀತಿ ಇಲ್ಲಿ ನಮಗೆ ಕಾಣಿಸುತ್ತೆ. ಇಡೀ ಪ್ರಕರಣದಲ್ಲಿ ಈ ವಾರ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಮಾತಿನ ಕಾಳಗಕ್ಕೆ ಇಡೀ ಪ್ರಕರಣ ಸಾಕ್ಷಿಯಾಯಿತು. ತಮ್ಮ ಸ್ಥಾನದ ಘನತೆಯನ್ನು ಮರೆತು ಒಬ್ರಿಗೊಬ್ರು ಸವಾಲ್ ಹಾಕುವ ಕೆಲಸನೂ ಆಯ್ತು. ಬೇರೆ ರಾಜ್ಯಗಳ ರೀತಿ ದ್ವೇಷದ ರಾಜಕೀಯದ ಚಹರೆ ಇಲ್ಲೀಗ ಕಾಣಿಸ್ತಾ ಇದೆ. ಇನ್ನು ರಾಜ್ಯಪಾಲರು ದೆಹಲಿ, ಪಶ್ಚಿಮ ಬಂಗಾಳ, ಕೇರಳ, ಪಂಜಾಬ್, ತೆಲಂಗಾಣ, ತಮಿಳುನಾಡು ನಂತರ ಈಗ ಕರ್ನಾಟಕದಲ್ಲಿ ಸರ್ಕಾರ ವರ್ಸಸ್ ರಾಜಭವನ ಆಗಿದೆ. ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಕಾಲ ಕಾಲಕ್ಕೆ ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ ಕೊಡಬಹುದು. ಆದ್ರೆ ಈ ರಾಜ್ಯಗಳಲ್ಲಿ ರಾಜ್ಯಪಾಲರೇ ಆಡಳಿತ ನಡೆಸೋಕೆ ಅಥವಾ ಚುನಾಯಿತ ಸರ್ಕಾರ ಆಡಳಿತ ನಡೆಸದಂತೆ ತಡೆಯುವ ಪ್ರಯತ್ನ ಆಗ್ತಾ ಇದೆ. ಅದೀಗ ಕರ್ನಾಟಕದಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿದೆ. ಜಸ್ಟಿಸ್ ನಾಗರತ್ನ ಅವರು ರಾಜ್ಯಪಾಲರು ಅವ್ರ ಕೆಲಸವನ್ನ ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ದಾರೆ ಅಂತ ಈಗ ಹೇಳಿದ್ದಾರೆ. ಸರ್ಕಾರ ಕಳಿಸಿದ್ದ 15 ಮಸೂದೆ ವಾಪಸ್ ಕಳಿಸಿರೋದು ಈ ಸಂಘರ್ಷದ ಒಂದು ಭಾಗನೇ ಆಗಿದೆ. ಕೆಲವು ಮಸೂದೆ ಬಗ್ಗೆ ಅವರಿಗೆ ಸ್ಪಷ್ಟನೆ ಬೇಕಿರಬಹುದು, ಅದಕ್ಕಾಗಿ ವಾಪಸ್ ಕಳಿಸೋದಿದೆ, ಆ ಸಂಪ್ರದಾಯ ಇದೆ. ಆದ್ರೆ ಇಲ್ಲಿ 15 ಮಸೂದೆಯನ್ನ ಒಟ್ಟಿಗೆ ವಾಪಸ್ ಕಳಿಸ್ತಾರೆ ಅಂತಂದ್ರೆ ಇದು ಯೋಚಿಸಬೇಕಾದಂತ ವಿಚಾರ. ಅಂತಿಮವಾಗಿ ಇವರ ಸಂಘರ್ಷ ನೇರ ಪರಿಣಾಮವನ್ನ ಬೀರೋದು ಆಡಳಿತದ ಮೇಲೆ, ಅಂದ್ರೆ ಜನರ ಮೇಲೆ.
ಕರ್ನಾಟಕ ಸರ್ಕಾರ ಕೂಡ ರಾಜ್ಯಪಾಲರ ನಡೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದು ಅಥವಾ ರಾಷ್ಟ್ರಪತಿಗಳನ್ನ ಭೇಟಿಯಾಗೋ ಕಾಲ ದೂರ ಇಲ್ಲ. ರಾಜ್ಯಪಾಲರ ಕಚೇರಿ ಕಾಂಗ್ರೆಸ್ ಕಾಲದಿಂದಲೂ ದುರ್ಬಳಕೆಯಾದ ಉದಾಹರಣೆಗಳಿವೆ. ಅವರ ವಿವೇಚನೆ ಮತ್ತು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಮರುಪರಿಶೀಲನೆ ಆಗಬೇಕಾದ ಅಗತ್ಯ ಈಗಿದ್ದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಕುಮಾರಸ್ವಾಮಿ ಹೋರಾಟದ ಮುಂದೆ ರಾಜ್ಯ ಬಿಜೆಪಿ ಸಂಪೂರ್ಣವಾಗಿ ಮಂಕಾಗಿ ಹೋಗಿದೆ. ರಾಜ್ಯಪಾಲರನ್ನ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಿದ್ದನ್ನ ವಿರೋಧಿಸಿ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಅಂತ ಜಾತಿ ಕಾರ್ಡ್ ಅನ್ನ ಬಳಸೋಕೆ ಮುಂದಾಯಿತು. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಹಿಂದ ಕಾರ್ಡ್ ಅನ್ನ ಬಳಸ್ತಾ ಇದೆ. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರೋ ಕಾಂಗ್ರೆಸ್ ಹೈಕಮಾಂಡ್ ಅಹಿಂದ ಸಿಎಂ ವಿರುದ್ಧ ಪಿತೂರಿ ಅಂತ ಹೇಳ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಜಾತಿ ಸಂಘರ್ಷದ ಹಾದಿಯನ್ನ ಹಿಡಿದ್ರು ಅಚ್ಚರಿ ಇಲ್ಲ. ಏನೇ ಆದ್ರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪಡೆಯುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸದ್ಯಕ್ಕಂತೂ ಇಲ್ಲ. ಅವರಿಗಿರೋ ಶಾಸಕರ ಬೆಂಬಲ ಮತ್ತು ಜನ ಬೆಂಬಲ ಒಂದು ವೇಳೆ ರಾಜೀನಾಮೆ ತೀರ್ಮಾನಕ್ಕೆ ಬಂದ್ರೆ ಸರ್ಕಾರ ಉರುಳಿದ್ರೂ ಕೂಡ ಅಚ್ಚರಿ ಇಲ್ಲ. ಇದೇ ಕಾರಣಕ್ಕೆ ಒಳಗೇನೇ ಮುನ್ಸಿದ್ರೂ ಕೂಡ ಎಲ್ಲಾ ನಾಯಕರು ಒಕ್ಕೋರ್ಲಿಂದ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ಎಲ್ಲರ ಕುತೂಹಲ ಇರೋದು 29ನೇ ತಾರೀಕು ಕೋರ್ಟ್ ನೀಡುವ ತೀರ್ಮಾನದ ಬಗ್ಗೆ. ಇನ್ನು ರಾಷ್ಟ್ರಮಟ್ಟದಲ್ಲಿ ಹಿಂದೂ ಪತ್ರಿಕೆಯ ವರದಿಯೊಂದು ಈ ವಾರ ಗಮನ ಸೆಳೆದಿದೆ. 2021ರಲ್ಲಿ ಜನಗಣತಿ ನಡಿಬೇಕಿತ್ತು. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತೆ. ಆದರೆ ಕೋವಿಡ್ ಕಾರಣದಿಂದ 2021ರಲ್ಲಿ ಜನಗಣತಿಯನ್ನ ಮಾಡೋದಕ್ಕೆ ಆಗಿರಲಿಲ್ಲ. ಈಗ ಜನಗಣತಿ ಮಾಡಬೇಕಿರೋದ್ರಿಂದ ಅದರ ಜೊತೆಗೆ ಜಾತಿ ಗಣತಿಯನ್ನು ಮಾಡೋಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಅನ್ನೋ ಮಾಹಿತಿ ಈ ವರದಿಯಲ್ಲಿದೆ. ಹಾಗಾಗಿದ್ದೇ ಆದ್ರೆ ಇದೊಂದು ಮಹತ್ವದ ಹೆಜ್ಜೆ ಮತ್ತು ತೀರ್ಮಾನ. ಯಾಕಂದ್ರೆ ಬಿಜೆಪಿ ಆಗ್ಲಿ, ಮೋದಿ ಆಗ್ಲಿ ಅಥವಾ RSS ಆಗ್ಲಿ ಜಾತಿ ಗಣತಿಗೆ ವಿರುದ್ಧವಾಗಿಯೇ ಇದ್ದವರು. ಚುನಾವಣೆ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಜಾತಿ ಗಣತಿ ಬಗ್ಗೆ ಒತ್ತಿ ಹೇಳಿದ್ರೆ ನರೇಂದ್ರ ಮೋದಿ ಮತ್ತು ಬಿಜೆಪಿಗರು ಅದು ದೇಶ ಒಡೆಯುವ ಮತ್ತು ಜಾತಿ ನಡುವೆ ಸಂಘರ್ಷ ತರುವ ಉದ್ದೇಶದ್ದು ಅಂತ ಜರೆದಿದ್ರು. ಈ ನಿಲುವಿನಿಂದ ಹೊರಬಂದು ಜಾತಿ ಗಣತಿಗೆ ಮುಂದಾದ್ರೆ ಅದು ಬಿಜೆಪಿ ಮಟ್ಟಿಗೆ ಬಹಳ ದೊಡ್ಡ ನಿರ್ಧಾರ. ಆದರೆ ಇದರ ಬಗ್ಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳಲೇಬೇಕಾದಂತ ಅನಿವಾರ್ಯತೆಗೆ ವಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಆಡಳಿತಾರೂಢ ಪಕ್ಷವನ್ನ ತಳ್ಳಿದ್ದಾರೆ. ಹೋದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಾಯಾವತಿ, ಬಿಜೆಪಿ ಮೈತ್ರಿ ಪಕ್ಷದ ನಾಯಕರು ಆಗಿರುವ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕರು ಜಾತಿ ಗಣತಿಯ ಅಗತ್ಯವನ್ನ ಒತ್ತಿ ಹೇಳ್ತಾನೆ ಇದ್ದಾರೆ. ಬಿಹಾರದಲ್ಲಂತೂ ಜೆಡಿಯು ಜಾತಿ ಗಣತಿ ವರದಿಯನ್ನ ಹೊರತಂದು ಆಗಿದೆ. ಆದರೆ ಇಲ್ಲಿ ಕಾಣಿಸೋದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹಿಪೋಕ್ರಸಿ. ಕೇಂದ್ರದಲ್ಲಿ ಜಾತಿ ಗಣತಿ ತಂದೇ ತರ್ತೀವಿ ಅನ್ನೋ ದಲಿತ, ಆದಿವಾಸಿ, ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ತೋರಿಸೋರು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದಲ್ಲಿರುವ ಕರ್ನಾಟಕದಲ್ಲಿ ಸಮೀಕ್ಷೆ ಸರ್ಕಾರದ ಕೈ ಸೇರಿ ತಿಂಗಳುಗಳೇ ಕಳೆದು ಹೋಗಿದೆ. ಅದು ಧೂಳ್ ತಿಂತಿದೆಯೇ ಹೊರತು ಅದರ ಬಗ್ಗೆ ಮತ್ಯಾವುದೇ ಮಾಹಿತಿಗಳು ಸಿಗ್ತಿಲ್ಲ. ಕಾಂಗ್ರೆಸ್ ಇದರ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಳ್ಳದೆ ಬರೀ ಕೇಂದ್ರದ ಮಟ್ಟದಲ್ಲಿ ರಾಹುಲ್ ಮಾತಾಡಿದ್ರೆ ಅದಕ್ಕೆ ಯಾವ ಅರ್ಥನೂ ಇರೋದಿಲ್ಲ. ಇದರ ರಾಜಕೀಯ ಏನೇ ಇರಲಿ, ದೇಶಕ್ಕೆ ಜಾತಿ ಗಣತಿ ಬೇಕಿದೆ. ಜಾತಿ ಆಧಾರಿತ ಸಮಾಜ ಇರುವಾಗ, ಜಾತಿ ಆಧಾರಿತ ಮೀಸಲಾತಿ ಇರುವಾಗ ಜಾತಿ ಸಮೀಕ್ಷೆ ಬೇಡ ಅಂತಂದ್ರೆ ಏನರ್ಥ? ಯಾವ ಜಾತಿ, ಯಾವ ಸಮುದಾಯದವರು ಎಷ್ಟಿದ್ದಾರೆ ಅಂತ ಲೆಕ್ಕ ಸಿಕ್ಕರೆ ಸರ್ಕಾರದ ಯೋಜನೆಗಳನ್ನ ರೂಪಿಸೋಕೆ ಮತ್ತದನ್ನ ಅರ್ಹರಿಗೆ ತಲುಪಿಸೋಕೆ ಸಾಧ್ಯ ಆಗತ್ತೆ. ರಾಜಕೀಯದಲ್ಲಿ ಈಗಲೂ ಜಾತಿ ಹಿಡಿತ ಇದ್ದೇ ಇದೆ. ತುಳಿತಕ್ಕೆ ಒಳಗಾದವರ ಮತ್ತು ಹಿಂದುಳಿದವರ ಪ್ರಾತಿನಿಧ್ಯಕ್ಕೂ ಈ ಸಮೀಕ್ಷೆ ಸಹಾಯಕ ಆಗಲಿದೆ. ಹಾಗಾಗಿ ಬಹುತೇಕ ರಾಜಕೀಯ ಪಕ್ಷಗಳು ಮತ್ತು ಸಮಾಜ ಜಾತಿ ಗಣತಿ ಬೇಕು ಅಂತಾನೆ ಇವೆ. ಜಾತಿ ನಿರ್ಮೂಲನೆ ಸಾಧ್ಯವೇ ಇಲ್ಲದಿರುವಾಗ ಕನಿಷ್ಠ ಜಾತಿಗಳ ಸಂಖ್ಯೆ ಆದ್ರೂ ತಿಳಿಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.